ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಈಗಲೇ ಮರ್ಯಾದೆಯಲಿ ಶರಣಾಗತರ ಸೇವೆಯೊಳು ಪೊಂಪುಳಿಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವ. ಭೋಗ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನು ಭಜಿಸಲರಿಯದ ಯೋಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಈಗ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ನಿನ್ನನ್ನು ಯಾರು ಶರಣು ಹೊಂದಿದ್ದಾರೆ, ಸೇವಾ ಕಾರ್ಯದಲ್ಲಿ ನಲಿವಿನಿಂದ ಅಂದರೆ ವಿನಯದಿಂದ ಜೀವನ ಸಾಗಿಸುವವರು ಎಷ್ಟು ಧನ್ಯರೋ ಎಷ್ಟು ಧನ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಈಗ ಅಂದ್ರೆ ಈ ಜನ್ಮದಲ್ಲಿ, ತಾವು ತೆಗೆದುಕೊಂಡ ಜನ್ಮದಲ್ಲಿ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ, ಶಾಸ್ತ್ರಕ್ಕೆ ಅಂತ ಒಂದು ರೆಸ್ಪೆಕ್ಟ್ ಇದೆ, ಒಂದು ಗೌರವ ಇದೆ, ಶಾಸ್ತ್ರದ ಚೌಕಟ್ಟು ಅಂತ ಒಂದಿದೆ. ಆ ಚೌಕಟ್ಟು ಒಳಗೆ ಅದಕ್ಕೆ ಅನುಗುಣವಾಗಿ ಯಾರು ನಿನ್ನನ್ನು ಅದನ್ನ ಪ್ರಕಾರ ನಡ್ಕೊಂಡು ಅಂತ ಅರ್ಥ. ಶಾಸ್ತ್ರೋಕ್ತ ರೀತಿಯಲ್ಲಿ ನಡ್ಕೊಂಡು ಯಾರು ನಿನ್ನನ್ನು ಶರಣು ಹೊಂದಿದವರು ಇದ್ದಾರಲ್ವಾ, ಅವರು ಸೇವಾ ಕಾರ್ಯದಲ್ಲಿ ವಿನಯದಿಂದ ಅವರು ಜೀವನ ಸಾಗಿಸತಕ್ಕವರು. ಅವರು ಎಷ್ಟು ಧನ್ಯರು ಅಂತ ಹೇಳಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡದೆ ಭೋಗ ಭಾಗ್ಯಗಳನ್ನು ಬಯಸಿ, ವಿಷಯದ ಭೋಗಗಳು, ಸಂಸಾರದಲ್ಲಿ ಇಂದ್ರಿಯಗಳ ಸುಖ ಅಂತ ಏನಿದೆ, ಆ ವಿಷಯ ಭೋಗಗಳನ್ನ ಬಯಸಿ ಮುಕ್ತಿಯ ಬಗ್ಗೆ ಗಮನ ನೀಡದೆ, ಮೋಕ್ಷ ಇದೆ ಮುಂದೆ ನೋಡ್ಕೊಳ್ಳೋಣ, ಮುಂದಿನ ಜನ್ಮ, ರಿಟೈರ್ ಆದ ಮೇಲೆ ಹಾಗೆ ಅಂತೆಲ್ಲ ಕೆಲವರು ತಿಳ್ಕೊಳ್ತಾರೆ. ಮುಕ್ತಿಯ ಬಗ್ಗೆ ಗಮನ ನೀಡದೆ ನಿಮ್ಮನ್ನು ಸೇವಿಸಲು ತಿಳಿಯದ ಅಯೋಗಿಗಳು, ಅವರು ಯೋಗಿಗಳಲ್ಲ. ಯೋಗ ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಮಾಡುವವರು. ಹಿಂದೆ ನೋಡಿದೀವಿ, ಯೋಗ ಶಬ್ದಕ್ಕೆ ಶಾಸ್ತ್ರೋಕ್ತ ರೀತಿಯ ಕರ್ಮಗಳನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡುವವರೆಂದು ಯೋಗ ಅಂತ ಭಗವದ್ಗೀತೆಯಲ್ಲಿ ಕರೆದಿದ್ದಾರೆ ಅಂತ ಹಿಂದೆ ನೋಡಿದ್ದೀವಿ. ಇವರು ಆ ಯೋಗ ಉಳ್ಳವರು ಯೋಗಿಗಳು. ಅಂದ್ರೆ ಪರಮಾತ್ಮನ ಪೂಜೆಯನ್ನ, ಎಲ್ಲವನ್ನು ಪರಮಾತ್ಮ ಪೂಜಾರೂಪವಾಗಿ ಮಾಡತಕ್ಕವರು ಯೋಗಿಗಳು. ಆ ರೀತಿಯಾಗಿ ಮಾಡದೆ ವಿಷಯ ಭೋಗದಲ್ಲಿ ಮುಳುಗಿ ಇರುವವರು ಅವರು ಅಯೋಗಿಗಳು. ಆ ಯೋಗಿಗಳ ರೀತಿಯನ್ನು ಎಷ್ಟೆಂದು ಹೇಳುವುದು? ಮುಂದೆ ಏನಾಗ್ತದೆ ಏನು ಯೋಚನೆ ಇಲ್ಲ ಅವರಿಗೆ. ಹೀಗಿದೆ, ದುಡ್ಡಿದೆ, ಸಂಪಾದನೆ ಮಾಡಿಕೊಂಡು ಜೀವನ ಕಳೆದರೆ ಸಾಕು ಅಂತ ಇರ್ತಾರೆ ಅವರು. ಪರಮಾತ್ಮನ ತತ್ವಜ್ಞಾನದ ವಿಚಾರವನ್ನ ಅವರು ಮಾಡೋದಿಲ್ಲ, ಧರ್ಮದಲ್ಲಿ ಆಸಕ್ತರಾಗಿ ಇರೋದಿಲ್ಲ. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಇದೆ ನೋಡಿ. ಕೇವಲ ಅವರು ಅರ್ಥ ಪರವಾಗಿ ಇರ್ತಾರೆ. ಮನುಷ್ಯ ಧರ್ಮ ಪರವಾಗಿ ಇರಬೇಕು, ಆದರೆ ಅವರು ಅರ್ಥಪರವಾಗಿ ಇರ್ತಾರೆ. ಇದು ಯೋಗಿಗಳಿಗೂ ಅಯೋಗಿಗಳಿಗೂ ಇರುವ ವ್ಯತ್ಯಾಸ. ಅಂತ ಅಯೋಗಿಗಳ ರೀತಿಯನ್ನ ಏನು ಅಂತ ಹೇಳೋದು? ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು, ಹಾಗೆ ಅಂತ ಹೇಳ್ತಾರೆ. ಸಾತ್ವಿಕ ಮತ್ತು ರಾಜಸ ಗುಣಗಳ ಬಗ್ಗೆ ತಿಳಿಸಿದಾಗ ಹಂಗಲ್ಲಪ್ಪ, ಅದು ಸಜ್ಜನರಲ್ಲೂ ಕೂಡ ಅಯೋಗಿಗಳು ಅಂತ ಇರ್ತಾರೆ. ಸ್ವರೂಪತಃ ರಾಜಸರು ತಾಮಸರು, ಅವರಲ್ಲಿ ದೇವರಲ್ಲಿ ಭಕ್ತಿ ಇರೋದಿಲ್ಲ, ಅವ್ರನ್ನ ಬಿಟ್ಟು ಬಿಡೋಣ. ಆದ್ರೆ ಸಾತ್ವಿಕರಾಗಿ ಇರ್ತಾರಲ್ಲ, ಅವರೇ ಕೂಡ ಅಂದ್ರೆ ಒಳ್ಳೆ ಒಳ್ಳೆ ಜೀವನೇ ಕಲಿಯುಗದಲ್ಲಿ. ಆದ್ರೆ ಅವ್ರು ಹೇಗಿರ್ತಾರೆ, ಈಗ ನಾವು ಪುರಂದರದಾಸರು ಇದ್ರು ನೋಡಿ, ಚೀನಪ್ಪ ನಾಯಕನಾಗಿ ಇದ್ರಲ್ಲ, ಅವ್ರು ಹೇಗಿದ್ರು ಅಂತವರು, ಅವರ ಅಯೋಗಿಗಳಾಗಿ ಇದ್ರು ಆರಂಭದಲ್ಲಿ. ಅಧಮ ಸಾತ್ವಿಕರು, ಉತ್ತಮ, ಮಧ್ಯ, ಅಧಮ ಸಾತ್ವಿಕರು. ಸಾತ್ವಿಕರಿನಲ್ಲಿ ಕೂಡ ಭಾಗಗಳು ಇದೆ. ಹೌದು ಹೌದು. ಅಧಮ ಸಾತ್ವಿಕರು. ಅಂತವರು ಅವರ ಬಗ್ಗೆ ಏನು ಅಂತ ಹೇಳೋದು ಅಂತ ಹೇಳ್ತಾ ಇದ್ದ. ಆದ್ರೆ ಸ್ವರೂಪತಃ ರಾಜಸರು ತಾಮಸರು ಅವರು ಕೂಡ ಹಾಗೆ ಇರ್ತಾರೆ. ಆದ್ರೆ
ಅದರಲ್ಲಿ ಅವ್ರಿಗೆ ಏನಿರುತ್ತದೆ, ಒಂದು ವಿಷ್ಣು ದ್ವೇಷ ಒಂದು ಸೇರಿ ಇರುತ್ತದೆ. ವಿಷ್ಣುವನ್ನ ಒಂದು ಉದಾಸೀನ ಮಾಡ್ತಾರೆ ಅಥವಾ ವಿಷ್ಣುವಿನ ದ್ವೇಷ ಮಾಡ್ತಾರೆ. ನೋಡಿ, ಅದೇ ನಮಗೆ ಅದು ನಿರೂಪಣೆ ಮಾಡಿ ಹೇಳೋದು ಕಷ್ಟ ಇದೆ. ಇವರು ಸ್ವಭಾವತಃ ಮಾಡ್ತಾರಾ ಅಥವಾ ಕರ್ಮದ ಫಲವಾಗಿ ಹಿಂಗಿದ್ದಾರಾ ಅಂತ ಹೇಳೋದು ಕಷ್ಟ ಇದೆ. ಅಜ್ಞಾನದ ವಶದಿಂದ ಹೀಗಿದ್ದಾರಾ ಅಂತ ಹೇಳೋದು ಕಷ್ಟ ಇದೆ. ಅವರ ಸ್ವರೂಪವೇ ಹಾಗೆ ಆಗಿಬಿಟ್ಟಿದ್ರೆ ಅದು ಬದಲಾವಣೆ ಆಗೋದಿಲ್ಲ. ಅಜ್ಞಾನದ ಪರವಾಗಿ ಅದು ಆದರೆ ಜ್ಞಾನ ಬಂದಾಗ ಅವರು ಬದಲಾವಣೆ ಮಾಡಿಕೊತಾರೆ. ಇಷ್ಟು ವ್ಯತ್ಯಾಸ ಇದೆ. ಅವರು ಸಾತ್ವಿಕರೇ ಅಲ್ವಾ? ಆ, ಏನಾದ್ರೂ ಅವ್ರು ಸಾತ್ವಿಕರೇ. ನೆಕ್ಸ್ಟ್ ಅಲ್ಲ, ಅದೇ ಸ್ವರೂಪತಃ ಅಂತ ಆಗಿಬಿಟ್ರೆ ಅವರು ಸಾತ್ವಿಕರ ಗುಂಪಲ್ಲಿ ಬರೋದಿಲ್ಲ. ಅಜ್ಞಾನ ವಶದಿಂದ ಮಾಡಿದ್ರೆ ಹೌದು ಸಾತ್ವಿಕರು, ಅಧಮ ಸಾತ್ವಿಕರು ಅಂತ ಹೇಳಿದ್ರೆ ನೋಡಿ, ಆ ಗುಂಪಲ್ಲಿ ಸೇರ್ಸಕ್ ಬರುತ್ತದೆ. ಇಲ್ಲಿ ಮರ್ಯಾದೆ ಅಂದರೆ ಶಾಸ್ತ್ರ ವಿಧಿಸಿದ ಕಟ್ಟಳೆ, ಆಜ್ಞೆ ಅಂತ ಅರ್ಥ. ಶಾಸ್ತ್ರದ ವಿಧಿವಿಧಾನಗಳಿಗೆ ಅನುಗುಣವಾಗಿ ಹರಿಭಕ್ತರ ಸೇವೆಯನ್ನು ಮಾಡುವುದು ವಿಶೇಷವಾದ ಸಾಧನೆ ಅಂತ ಒಟ್ಟು ಅರ್ಥ. ಅದರಿಂದ ಎಂದಿಗೂ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ನೋಡಿ, ನಾವು ಕಾಯೇನ ವಾಚ ಮನಸ ಕರ್ಮಗಳನ್ನ ಮಾಡುವವರು. ಶಾಸ್ತ್ರ ವಿಧಿಗಳನ್ನ ಕಾಯೇನ ಮಾಡೋದು ಬೇಕಾದ್ರೂ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು. 1 ತಿಂಗಳು ಉಪವಾಸ ಮಾಡು ಅಂತ ಹೇಳ್ತಾರೆ, ಅಥವಾ ತೀರ್ಥಯಾತ್ರೆ ಪಾದಯಾತ್ರೆ ಮಾಡಿ ಅಂತ ಹೇಳ್ತಾರೆ. ಕಾಯೇನ ಮಾಡೋದು ಕಷ್ಟ ಇರ್ಬೋದು. ಆದ್ರೆ ವಾಚ ಮನಸ ಮಾಡೋದು ಅದಕ್ಕೇನು ದುಡ್ಡು ಕಾಸು ಬೇಡ, ದೇಹ ಆಯಾಸನೂ ಇರೋದಿಲ್ಲ. ಅದರಿಂದ ಶಾಸ್ತ್ರ ಹೇಳಿದ ವಿಚಾರವನ್ನ ಫಸ್ಟ್ ಮನಸಾ ನಾವು ಒಪ್ಪಬೇಕು. ಮನಸಾ ನಾವು ಒಪ್ಪಿ ನಾವು ಅದನ್ನ ನಮಗೂ ಹೇಳ್ಕೋಬೇಕು, ಮನೆಯಲ್ಲಿ ಇರುವವರಿಗೂ ಬೇರೆಯವರಿಗೂ ಹೇಳಬೇಕು. ಅದನ್ನು ಅದು ಮಾನಸಿಕ ಸೇವೆ, ವಾಚ ಮಾಡತಕ್ಕ ಒಂದು ಸೇವೆ, ವಾಕ್ ಸೇವೆ ಅಂತ. ದೇಹದಿಂದಲೂ ಕೂಡ ನಮಗೆ ಎಷ್ಟು ಆಗುತ್ತದೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಷ್ಟು ಮಾಡಲೇಬೇಕು. ಡಿಫರೆನ್ಸ್ ಗೊತ್ತಾಗ್ತದಲ್ವಾ? ಮಾತಿನಿಂದ ಮನಸ್ಸಿನಿಂದ ಶಾಸ್ತ್ರದಲ್ಲಿ ಹೇಳಿದನ್ನ 100% ಮಾಡಬಹುದು. ಶರೀರದಿಂದ ಮಾಡೋದು, ಇದಕ್ಕೆ ಹನುಮನ್ ದೇವರು ದಾಟಿದ್ರು, ಸಮುದ್ರವನ್ನು ದಾಟೋದು ಸರಿಯೋ ತಪ್ಪೋ ಹಾಗೆ ಅಂತ ನಮ್ಮಿಂದ ಏನ್ ದಾಟಕ್ 10 ಹೆಜ್ಜೆನ್ ದಾಟಕ್ ಬರೋದಿಲ್ಲ ನಮಗೆ. ನಾವು ಕೂತಿಲ್ಲಿ ನಮ್ಮನ್ನ ಹೋಗಿ ನಮ್ಮ ರಾಮ ಹೇಳೋದು ಇಲ್ಲ 100 ಯೋಜನೆ ದಾಟು ಅಂತ. ಅದು ಯಾರು ಸಮರ್ಥರೋ ಅವರಿಗೆ ಹೇಳಿರ್ತಾನೆ. ಆದ್ರೆ ಸಮುದ್ರ ದಾಟೋದು ಹನುಮಂತ ದೇವರು ಮಾಡಿದ್ದು ಯೋಗ್ಯವಾದ ಕಾರ್ಯ. ಹಾಗೆ ಅಂತ ನಾವು ಮನಸಾ ಚಿಂತನೆ ಮಾಡಬೇಕು, ಮಾತಿನಿಂದಲೂ ಹೇಳಬೇಕು. ಕಾಯೇನ ಹೌದು ನಮ್ಮಿಂದ ಆಗೋದಿಲ್ಲ, ನಮ್ದು ಲಿಮಿಟೆಡ್ ಬಿಡಿ. ಆ ಕಾಲದಲ್ಲಿ ಇಲ್ಲಿ ಆಚಾರ್ಯ ಮುಂದೆ ಹೇಳಿಕ್ಕಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ, ರಾಮಾಯಣ ಕಾಲದಲ್ಲಿ ಇದ್ದ ಕಪಿಗಳಿಗೆ ನಾವು ನೋಡಿದೀವಿ, ಎಲ್ಲ ದೇವತೆಗಳು ಹುಟ್ಟಿ ಬರ್ತಾರೆ ಹಾಗೆ ಅಂತ ಅಂಗದ ಇತ್ಯಾದಿಗಳು ಕೂಡ ಅಲ್ಲಿ ಇದ್ದಿದ್ದಾರೆ. ಅವರಿಂದಲೂ ಕೂಡ ಸಮುದ್ರ ದಾಟ್ಲಿಕ್ಕೆ ಆಗಲ್ಲ ಅಂತ ಆದ ಮೇಲೆ ಕೆಳಗಿನ ಮಟ್ಟದವರು. ಅದರಿಂದ ಕಾಯೇನ ಶಾಸ್ತ್ರದಲ್ಲಿ ಹೇಳಿದ ಕೆಲಸಗಳು ನಮ್ಮಿಂದ ಆಗದೇ ಇರ್ಬೋದು, ಆದರೆ ವಾಚ ಮನಸ ಅದನ್ನ ನಾವು ಒಪ್ಪಬೇಕು. ಅದರಿಂದ ಒಟ್ಟು 3ರಲ್ಲಿ 2ರಿಂದ ನಾವು ಚೆನ್ನಾಗಿ ಮಾಡಬಹುದು. ಕಾಯೇನ ಮಾಡೋದ್ರಲ್ಲಿ ಬೇಕಾದ್ರೆ ನಾವು ಸ್ವಲ್ಪ ಎಕ್ಸೆಪ್ಷನ್ ತಗೋಬಹುದು. ಇನ್ನು ಮನಸ ವಾಚ ಮಾಡುವುದ್ರು ಕೂಡ ಯಥಾಮತಿ ಮಾಡ್ತೀವಿ, ಎಷ್ಟು ತಿಳ್ಕೊಂಡಿದೀವೋ ಅಷ್ಟೇ ಮಾಡ್ತೀವಿ. ಶಾಸ್ತ್ರ ಹೇಳಿದ ಎಲ್ಲ ನಮ್ಮಿಂದ ತಿಳ್ಕೊಲಿಕ್ಕೆ ಆಗ್ತದಾ? ತಿಳ್ಕೊಲಿಕ್ಕೆ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದನ್ನ ನಾವು ತಿಳ್ಕೊಂಡದ್ದು ಕಡಿಮೆ, ತಿಳ್ಕೊಂಡದ್ದನ್ನ ಮನಸ ವಾಚ ಸರಿಯಾಗಿ ಅರ್ಥ ಮಾಡಿ ಹೇಳೋದು ಕಡಿಮೆ, ನಾವು ಅರ್ಥ ಮಾಡಿಕೊಂಡದ್ದನ್ನ ಶರೀರದಿಂದ ಮಾಡೋದು ಇನ್ನೂ ಕಡಿಮೆ. ಆದ್ರೆ ಓಟ್ ಮಾತ್ರ ಯಾವುದಕ್ಕೆ ಹಾಕಬೇಕು? ಶಾಸ್ತ್ರಕ್ಕೆ ಹಾಕಬೇಕು. ಇದು ಒಟ್ಟ ಅಭಿಪ್ರಾಯ. ಶಾಸ್ತ್ರ ವಿರುದ್ಧ ಓಟ್ ಹಾಕಬೇಡಿ. ಅದು ನಮಗೂ ಇರ್ಬೋದು, ನಮ್ಮ ಮನೆಯಲ್ಲಿ ಇರ್ಬೋದು, ಮಕ್ಕಳು ಇರ್ಬೋದು. ಎಂದಿಗೂ ಶಾಸ್ತ್ರ ವಿರುದ್ಧ ಓಟ್ ಹಾಕಬೇಡಿ. ಕಾಯೇನ ವಾಚ ಮನಸ ಹಾಕಬೇಡಿ. ಅದರಲ್ಲೂ ಮನಸ ಹಾಕಲೇಬಾರದು. ಯಾಕೆ? ಮನಸ ದೇವರು ಹೇಳೋದನ್ನ ಒಪ್ಕೊಳ್ಳೋದಕ್ಕೆ ದೇವರು ಸರ್ವಜ್ಞ, ಅವನು ಹೇಳಿದೆ ಸರಿ, ನಾವು ಮಾಡ್ತೀವಿ ಬಿಡ್ತೀವಿ ನೆಕ್ಸ್ಟು, ಇದು ಇರಬೇಕಾದ ಒಂದು ವಿಚಾರ. ಅದರಿಂದ ಶಾಸ್ತ್ರದ ಮರ್ಯಾದೆ ಹಾಗೆ ಅಂದ್ರೆ ಪರಮಾತ್ಮನ ಆಜ್ಞೆ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಅದನ್ನ ರಿಜೆಕ್ಟ್ ಮಾಡಿದರೆ, ಅದನ್ನ ಅಪೋಸ್ ಮಾಡಿದರೆ ದೇವರನ್ನೇ ಅಪೋಸ್ ಮಾಡಿದ ಹಾಗೆ. ಹರಿವಾಯು ಗುರುಗಳನ್ನ ಅಪೋಸ್ ಮಾಡಬಾರ್ದು, ಸಜ್ಜನರು ಆ ರೀತಿಯಾಗಿ ಮಾಡೋದಿಲ್ಲ ಅಂತ ಒಟ್ಟು. ಇದು ಮುಖ್ಯ ಸಾಧನೆ. ಶಾಸ್ತ್ರ ವಿರೋಧವಾಗದಂತೆ ಭಗವದ್ಭಕ್ತರ
ಬೇಕು ಬೇಡಗಳನ್ನು ತಿಳಿದು ಅವರಿಗೆ ಹಿತವಾಗುವಂತೆ ಬದುಕುವುದರಲ್ಲಿ ಜೀವನದ ಸಾರ್ಥಕ್ಯ ಇದೆ ಅಂತ ಒಟ್ಟು ಅದರ ಅಭಿಪ್ರಾಯ. ಪಂಪುಳಿ ಅಂದ್ರೆ ನಲಿವು, ಆನಂದ, ಉತ್ಸಾಹ ಅಂತ ಅದರ ಅರ್ಥವನ್ನು ಹೇಳಿದ್ದಾರೆ. ನೋಡಿ, ನಮ್ಮ ಜೀವನ ಸಫಲ ಆಗಬೇಕು ಅಂದ್ರೆ ಮನುಷ್ಯ ಅವನ ಲೈಫ್ ಸಕ್ಸಸ್ಫುಲ್ ಲೈಫ್ ಅಂತ ಡಿಸೈಡ್ ಮಾಡೋದು ಹೇಗೆ? ದೊಡ್ಡ ಪ್ರಶ್ನೆ ಇದು. ಒಬ್ಬ ಮನುಷ್ಯ ಸಕ್ಸಸ್ ಆಗಿದ್ದಾನೆ, ಸಕ್ಸಸ್ಫುಲ್ ಲೈಫ್ ಅಲ್ಲಿ ನಡ್ಕೋತಾ ಇದ್ದಾನೆ ಹಾಗೆ ಅಂತ ತೀರ್ಮಾನ ಮಾಡೋದು ಹೇಗೆ? ಅದಕ್ಕೆ ಹೇಳ್ತಾರೆ, ಅದು ಅತ್ಯಗತ್ಯವಾದದ್ದು, ವೆರಿ ಇಂಪಾರ್ಟೆಂಟ್ ಯಾವುದು? ಭಗವಂತನ ಒಲುಮೆ. ಪರಮಾತ್ಮನ ಅನುಗ್ರಹ ಯಾರಿಗೆ ಇದೆಯೋ ಅವರೇ ಸಕ್ಸಸ್ಫುಲ್ ಮ್ಯಾನೋ ವುಮನ್ನೋ ಏನೇ ಯಾವುದಾದ್ರೂ ಸರಿ. ಅದರಿಂದ ಅದನ್ನ ಆ ಪರಮಾತ್ಮನ ಒಲುಮೆ, ಆ ಪರಮಾತ್ಮನ ದರ್ಶನ, ಪರಮಾತ್ಮನ ಅನುಗ್ರಹ ಅದನ್ನ ಪಡೆಯಲು ರಾಜಮಾರ್ಗ ಯಾವುದು? ಭಗವದ್ಭಕ್ತರ ಸೇವೆ. ದೇವರು ನಮಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ, ಆದರೆ ಭಗವಂತನ ಭಕ್ತರು ಇದ್ದಾರೆ ನೋಡಿ, ಅವ್ರು ಸಿಗ್ತಾರೆ. ಭಗವದ್ಭಕ್ತರ ಸೇವೆ ಮಾಡಿದರೆ ಭಗವಂತನ ಸೇವೆ ಮಾಡಿದಂಗೆ, ಭಗವದ್ಭಕ್ತರನ್ನು ನಿಂದೆ ಮಾಡಿದರೆ ಭಗವಂತನ ನಿಂದೆ ಮಾಡಿದಾಗ. ಅದರಿಂದ ಈ ಶಾಸ್ತ್ರ, ಈ ಭಗವದ್ಭಕ್ತರು ಇವರೆಲ್ಲ ದೇವರ ಪ್ರತಿಮೆ ಇದ್ದ ಹಾಗೆ. ಶಾಸ್ತ್ರವನ್ನ ತೆಗೆದು ಓದ್ತಾ ಇರ್ಬೇಕು, ಶ್ರವಣ ಮಾಡ್ತಾ ಇರ್ಬೇಕು, ವಿಷ್ಣು ಭಕ್ತರನ್ನ ಸೇವೆ ಮಾಡ್ತಾ ಇರಬೇಕು. ಇಬ್ರು ಕೂಡ ಪರಮಾತ್ಮನ ಪ್ರತಿಮೆ. ಇದು ಪರಮ ರಹಸ್ಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತೀರ್ಥಯಾತ್ರೆ, ದಾನ ಧರ್ಮ ಇದೆಲ್ಲವೂ ಕೂಡ ಸಾಧನೆಗಳೇ, ಭಗವಂತನ ಅನುಗ್ರಹವನ್ನ ತಂದುಕೊಡತಕ್ಕದ್ದು ಅಂತ ಹೇಳ್ತಾರೆ. ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದ್ದದ ಅಂತ ಹೆಂಗ ತಿಳ್ಕೊಬಹುದು? ಯಾವುದು? ಭಗವಂತನ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದ್ದದ ಅಂತ ಹೆಂಗ ನಾವು ಗೆಸ್ ಮಾಡ್ಬೋದು? ಅಲ್ಲ ನೋಡಿ, ಅದೇ ಫಸ್ಟ್ ನಾವು ಬದುಕಿದ್ದೀವಿ ನೋಡಿ. ನಾವು ದೇವರ ಅನುಗ್ರಹ ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭೂಮಿಯಲ್ಲೋ ಬೇರೆ ಎಲ್ಲೋ ಒಂದು ಇರ್ಲಿ, ಭೂಮಿಯಲ್ಲೋ ಸ್ವರ್ಗದಲ್ಲೋ ಎಲ್ಲೋ ಒಂದು ಕಡೆ ನಾವು ಇದ್ದೀವಿ ಅಂದ್ರೆ ದೇವರಿಲ್ಲ ಅಂದ್ರೆ ನಾವು ನಾನ್ ಎಕ್ಸಿಸ್ಟೆಂಟ್ ಆಗ್ಬಿಡ್ತೀವಿ. ನಾವು ಇದ್ದೀವಿ ಹಾಗೆ ಅಂದ್ರೆ ಫಸ್ಟ್ ಅದೇ ದೇವರ ಅನುಗ್ರಹ ಅಂತ. ನಮಗೆ ದೇವರು ಶರೀರವನ್ನು ಕೊಟ್ಟಿದ್ದಾನೆ. ಅದು ಎಂತ ಶರೀರ? ಕರ್ಮದ ಎವಲ್ಯೂಷನ್ ಅಂತ ಹೇಳ್ತಾರೆ ನೋಡಿ. ಮೊದಲು ಕೊಡ್ಬೇಕಾಗಿದ್ರೆ ದೇವರು ಮರವಾಗಿ ಹುಟ್ಟಿಸಬಹುದಾಯಿತು. ಮರ ಗಿಡವಾಗಿ ಹುಟ್ಟಿಸಿದ್ರೆ ಯಾರೇನ್ ದೇವರನ್ನ ಆಕ್ಷೇಪ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ಆದ್ರೂ ಅಂತ ಪ್ರಸಂಗದಲ್ಲಿ ಮರ ಜನ್ಮ, ಪಕ್ಷಿ ಪ್ರಾಣಿಗಳ ಜನ್ಮ, ಇನ್ನು ವರ್ಣ ಬಾಹ್ಯರು, ವರ್ಣದಲ್ಲಿ ಕೆಳಗೆ ಇರುವವರು, ಅವರನ್ನೆಲ್ಲ ಬಿಟ್ಟು ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ಅಂತ ಹೇಳ್ತಾರೆ. ಕೋಟಿ ಜನ್ಮಗಳ ನಂತರ ಬರತಕ್ಕದ್ದು ಬ್ರಾಹ್ಮಣ ಜನ್ಮ. ಅಂತ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾನೆ ಅಂದ್ರೆ ದೇವರ ಎಷ್ಟು ದಯೆ ಇರಬೇಕು ನಮ್ಮ ಮೇಲೆ ಅಂತ ನಾವು ಊಹೆ ಮಾಡ್ಕೋಬಹುದು. ಇನ್ನು ಬ್ರಾಹ್ಮಣ ಜನ್ಮ ಬಂದ ಮೇಲೂ ಕೂಡ ಶಾಸ್ತ್ರ ಓದ್ತಾರೆ, ಮಾಡ್ತಾರೆ, ತಿಳ್ಕೊತಾರೆ, ಭಾಗವತ ಕೇಳ್ತಾರೆ, ಹೇಳಿಕ್ ಬರೋದಿಲ್ಲ. ಅಂಥದ್ರಲ್ಲಿ ನಮಗೆ ಶಾಸ್ತ್ರ ಶ್ರವಣ ಮಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಪರಮಾತ್ಮನ ಹರಿಕಥಾಮೃತ ನಮ್ಮ ಕಿವಿಗೆ ಬೀಳ್ತಾ ಇದೆ ಅಂದ್ರೆ ಅದು ಒಂದು ದೇವರ ಕರುಣೆ. ಯಾಕೆ? ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ನೋಡಿ, ಆಚಾರ್ಯರ ಕಾಲದಲ್ಲಿ ಆಚಾರ್ಯರ ಅವತಾರ ಮಾಡ್ಲಿಕ್ಕೆ ಹಿಂದೆ ಸರಿಯಾದ ಶಾಸ್ತ್ರದ ನಿರ್ಣಯ ಹೇಳಲಿಕ್ಕೆ ಆಗ್ತಾ ಇಲ್ಲ. ದೇವರು ನಾನು ದೇವರು ಒಂದೋ ಅಂದ್ರೆ ಜೀವಬ್ರಹ್ಮ ಒಂದೋ, ಜೀವಬ್ರಹ್ಮ ಬೇರೇನೋ? ಈ ಪ್ರಶ್ನೆಗೆ ನಿರ್ಣಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇತ್ತು ಪಂಡಿತರ ಮಧ್ಯದಲ್ಲಿ. ಆದ್ರೆ ಈಗ ಹಾಗಿಲ್ಲ. ಆಚಾರ್ಯರ ನಂತರ ಕಾಲದಲ್ಲಿ ನಾವಿದ್ದೀವಿ. ಅದರಿಂದ ತತ್ವಜ್ಞಾನ ಗುರುಗಳ ಹತ್ರ ಹೋಗಿ ಕೇಳಿದರೆ ಸುಲಭವಾಗಿ ಸಿಗ್ತದೆ. ಈಗ ಹಿಂದಿನ ಕಾಲದಲ್ಲಿ ಆಗಿಲ್ಲ. ಇದು ಪರಮಾತ್ಮನ ಒಂದು ದೊಡ್ಡ ದಯೆ. ಇದು ದೇವರ ತತ್ವಜ್ಞಾನ ಪಡೆಯೋದೇ ದೊಡ್ಡ ದಯೆ. ಇನ್ನು ದೇವರಲ್ಲಿ ಭಕ್ತಿ ಮಾಡೋದಕ್ಕೆ ಈಗ ಹೇಳಿದ್ರು ನೋಡಿ, ಬ್ರಾಹ್ಮಣರ ಸೇವೆ ಮಾಡ್ತೀವಿ, ರಾಯರ ಸೇವೆ ಕಿಂಚಿತೇನೋ ಮಾಡ್ತಾ ಇರ್ತೀವಿ, ಗುರುಗಳ ಸೇವೆ ಹಾಗೆ ಅಂತ. ಇದು ಕೂಡ ದೇವರ ದಯೆ. ಯಾಕೆ? ಪರಮಾತ್ಮನ ಪ್ರತಿಮೆ ಅವರೆಲ್ಲ. ಅದರಿಂದ ಇದರಿಂದ ನಾವು ಊಹೆ ಮಾಡ್ಕೋಬಹುದು ಹಾಗೆ ಅಂತ. ಸ್ಪಷ್ಟ ಆಯ್ತಮ್ಮ ಇದು?
ಆಯ್ತು. ಸೇವೆ ಅಂದ್ರೆ ಏನ್ ಏನ್ ಯಾವುದು? ಅರ್ಥ ಆಯ್ತು. ಅಲ್ಲ, ಏನ್ ಕೇಳಿದ್ರಿ? ಸಾರಿ, ಅರ್ಥ ಆಗಿಲ್ಲ. ಸೇವೆ ಅಂದ್ರೆ ಸೇವೆ, ಯಾವ ವಿಧವಾದ ಸೇವೆಗಳು ಅಂತ ಕೇಳ್ತಾ ಇದ್ದೆ. ಅಂದ್ರೆ ರಾಯರ ಸೇವೆ ಅದನ್ನ ಕೇಳ್ತಾ ಇದ್ದೀರಾ? ಅಲ್ಲ, ಹೌದು, ಛಲ ಪ್ರತಿಮಾ ಸೇವೆ. ಛಲ ಪ್ರತಿಮೆ ಸೇವೆ ಅಂದ್ರೆ ಇದೆ. ಹೆಂಗ? ಈಗ ಉದಾಹರಣೆಗೆ ಮಕ್ಕಳು ತೆಗೆದುಕೊಳ್ಳಿ. ಮಕ್ಕಳಿಗೆ ನಾವೇನ್ ಸೇವೆ ಮಾಡಬಹುದು? ಅವರು ಸಣ್ಣ ಮಕ್ಕಳಾಗಿರುವಾಗ ಅವರಿಗೆ ಸರಿಯಾಗಿ ಸ್ನಾನಾದಿಗಳನ್ನ ಮಾಡಿಸಿ, ಬಟ್ಟೆ ಉಡಿಸಿ, ಊಟ ಕೊಟ್ಟು ಅವ್ರನ್ನ ಪಾಲನೆ ಪೋಷಣೆ ಮಾಡೋದು ಅದೇ ಅವರಿಗೆ ಆ ಕಾಲದಲ್ಲಿ ಮಾಡತಕ್ಕ ಸೇವೆ. ಇನ್ನು ಮದುವೆ ಆದ ಮೇಲೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪತಿಯರ ಸೇವೆ ಇರುತ್ತದೆ, ಅತ್ತೆ ಮಾವಂದಿರ ಸೇವೆ ಇರುತ್ತದೆ, ಅದನ್ನ ಮಾಡತಕ್ಕದ್ದು. ಇದೆಲ್ಲ ಅವರಲ್ಲಿ ಇರುವ ಪರಮಾತ್ಮನನ್ನ ಕಂಡು ನಾವು ಮಾಡಬೇಕು ಹಾಗೆ ಅಂತ. ಅದು ಮನುಷ್ಯರ ಸೇವೆ ಅಲ್ಲ, ಅದು ಪರಮಾತ್ಮನ ಸೇವೆ ಹಾಗೆ ಎಂಬ ಭಾವನೆಯಲ್ಲಿ ಮಾಡತಕ್ಕದ್ದು. ಇದನ್ನ ಸೇವೆ ಅಂತ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಗಂಡಸರಿಗೆ ಗುರುಗಳ ಸೇವೆ, ಗುರುಗಳ ಹತ್ರ ಹೋಗಿ ಕೇಳೋದು, ಗುರುಗಳು ಹೇಳಿದಂಗೆ ನಡ್ಕೊಳ್ಳೋದು, ಅದೇ ಗುರು 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 ಸೇವೆನೇ ಬ್ರಾಹ್ಮಣರಿಗೆ ದೊಡ್ಡ ಸೇವೆ ಅದು, ಪುರುಷರಿಗೆ. ಅದೇ ತರ ಅವರು ತಂದೆ ತಾಯಿಯರನ್ನ ನೋಡಿಕೊಳ್ಳೋದು, ಮತ್ತೆ ಹೆಂಡತಿ ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳೋದು. ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಏನು? ಸನ್ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನೋಡ್ಕೊಳ್ಳೋದು ಅಂತ ಅದರ ಅಭಿಪ್ರಾಯ. ನೀನ್ ಪಾಡಿಗೆ ಏನಾದ್ರು ಇರು, ನಾನ್ ಪಾಡಿಗೆ ನಾನು ಧರ್ಮ ಮಾರ್ಗದಲ್ಲಿ ಹೋಗ್ತೀನಿ ಹಾಗೆಂದ್ರೆ ಅದು ಸರಿ ಹೋಗೋದಿಲ್ಲ. ಎಲ್ಲರನ್ನು ಕೂಡ ಧರ್ಮ ಮಾರ್ಗದಲ್ಲಿ ಪ್ರೋತ್ಸಾಹ ಕೊಡುವಂತೆ ನಡ್ಕೋಬೇಕು. ಅದು ಅವರಿಗೆ ಮಾಡತಕ್ಕ ಒಂದು ಸೇವೆ ಅಂತ, ಪರಮಾತ್ಮನ ಸೇವೆ ಅದು. ಆ ರೀತಿಯಾಗಿ ಇದೆ. ಸ್ಪಷ್ಟ ಆಯ್ತಮ್ಮ ಅದು? ಆಯ್ತು. ಮುಖ್ಯವಾದ ಸೇವೆ ಎಲ್ಲರೂ ಮಾಡಬೇಕಾದ್ದು ಯಾವುದದು? ಪರಮಾತ್ಮನ ಕಥೆಗಳನ್ನ ಶ್ರವಣ ಮಾಡಬೇಕು, ಸದಾ ದೇವರ ಸ್ಮರಣೆ ಮಾಡಬೇಕು. ಅದೇ ದೊಡ್ಡ ಸೇವೆ, ಮಹಾ ಸೇವೆ ಅದು. ಇಷ್ಟೆಲ್ಲ ಮಾಡಿಯೂ ದೇವರನ್ನ ಮರೆತು ದೇವರ ಸ್ಮರಣೆ ಇಲ್ಲದೆ ಮಾಡಿದರೆ ಅದೆಲ್ಲವೂ ಕೂಡ ದೇಹ ಆಯಾಸ ಹೊರತು ಅದನ್ನ ಧರ್ಮ ಅಥವಾ ಸಾಧನೆ ಅಂತ ಅದನ್ನ ತೆಗೆದುಕೊಳ್ಳಲ್ಲ. ಅದು ಸಾಧನೆ ಧರ್ಮ ಅಂತ ಆಗಬೇಕು ಅಂದ್ರೆ ಮೊದಲು ದೇವರ ಸ್ಮರಣೆ, ದೇವರ ಭಕ್ತಿ ಇರಬೇಕು, ದೇವರ ತತ್ವಜ್ಞಾನ ಇರಬೇಕು, ದೇವರ ಸ್ಮರಣೆ ಇರಬೇಕು. ಅದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ. ಹಾಗೆ ನಮಗೆ ಯಾವುದು ಪ್ರಿಸ್ಕ್ರೈಬ್ಡ್ ಆದ, ಶಾಸ್ತ್ರದಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೋ ಆ ಕರ್ಮಗಳನ್ನ ಪರಮಾತ್ಮನಲ್ಲಿ ಭಕ್ತಿಯಿಂದ ಮಾಡ್ತಾ, ಪರಮಾತ್ಮನಲ್ಲಿ ದ್ವೇಷ ಇರಬಾರ್ದು, ಉದಾಸೀನನೂ ಇರಬಾರ್ದು, ಪರಮಾತ್ಮನಲ್ಲಿ ಪರಮ ಭಕ್ತಿಯಿಂದ ಮಾಡ್ತಾ, ಪರಮಾತ್ಮನ ಪೂಜೆ ಇದು ಅಂತ ಸಣ್ಣ ದೇವರ ಪಾತ್ರೆ ತೊಳೆಯೋ ಕೆಲಸ ಇರಬಹುದು, ಅದನ್ನು ಕೂಡ ದೇವರ ಪೂಜೆ ಅಂತಲೇ ಭಾವಿಸಿ ನಾವು ಆ ಕಾರ್ಯವನ್ನು ಮಾಡಬೇಕು. ಏಕಾದಶಿ ಬಂತು, ನಿಂದೆ ಮಾಡಬಾರ್ದು, ಭಕ್ತಿಯಿಂದ ಮಾಡಬೇಕು ಅಂತ. ಈ ರೀತಿಯಾಗಿ ಮಾಡೋದನ್ನೇ ಪರಮ ಧರ್ಮ ಅಂತ ಕರೀತಾರೆ. 3 ಪ್ಯಾರಾಮೀಟರ್ ಹೇಳಿದ್ದಾರೆ ನೋಡಿ ಅಲ್ಲಿ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ. ಹಾಗೆ ಆ ರೀತಿಯಾಗಿ ಅದನ್ನ ಮಾಡಬೇಕು. ಹಾಗೆ ಅದರಿಂದ ಪ್ರತಿಯೊಬ್ಬ ಮನುಷ್ಯ, ಪುರುಷನಾಗಲಿ ಸ್ತ್ರೀ ಆಗಲಿ, ದೊಡ್ಡವರಾಗಲಿ ಸಣ್ಣವರಾಗಲಿ, ತನ್ನ ಉನ್ನತಿ, ಸೆಲ್ಫ್ ಡೆವಲಪ್ಮೆಂಟ್ ಯಾವುದರಿಂದ ಅಂತ ಸರಿಯಾಗಿ ತಿಳ್ಕೊಂಡು, ಅದು ಧರ್ಮ ಬಿಟ್ಟು, ಸನಾತನ ಧರ್ಮ ಬಿಟ್ಟು ಬೇರೆ ಯಾವುದರಿಂದಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸನಾತನ ಧರ್ಮವನ್ನ ಈಗ ಹೇಳಿದ್ ನೋಡಿ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ, ಆ ರೂಪದಲ್ಲಿ ಅದನ್ನ ಮಾಡ್ತಾ, ದೇವರಿಗೆ ಸಮರ್ಪಣೆ ಮಾಡ್ತಾ, ಫಲಾಪೇಕ್ಷೆ ಇಲ್ಲದೆ ಯದೃಚ್ಛಾಲಾಭ ಸಂತುಷ್ಟರಾಗಿ ಪರಮಾತ್ಮನ ಜ್ಞಾನ ಭಕ್ತಿಯನ್ನ ಬಯಸ್ತಾ ನಡೆಯೋದು, ಇದು ಯೋಗಿಗಳ ಮಾರ್ಗ. ಹಾಗೆ ಅಂತ ಅದನ್ನ ಹೇಳಿದರು ಕನಕದಾಸರು. ಇದನ್ನು ಮರೆತು ಕೇವಲ ಸ್ವಾರ್ಥ ಸಾಧನೆಯಲ್ಲಿ, ಸ್ವಾರ್ಥ ಸಾಧನೆ ಅಂದ್ರೆ ತನ್ನ ಶರೀರದ ಪೋಷಣೆ, ತನ್ನ ಕುಟುಂಬದ ಪೋಷಣೆ, ಇಷ್ಟಲ್ಲೇ ಅವರು ಮಗ್ನರಾಗಿ ಭೋಗಭಾಗ್ಯಗಳನ್ನು ಅಷ್ಟೇ ಅವರು ಬಯಸ್ತಾ ಬದುಕುವುದು, ಅದು ಅಯೋಗಿಗಳ ಮಾತು ಅಂತ, ಅಯೋಗಿಗಳ ಜೀವನ, ಅವರ ಜೀವನ ಹಾಗೆ ಇರ್ತದೆ. ಯೋಗ ಅಂದ್ರೆ ಅದೇ, ಪರಮಾತ್ಮ ಬರಬೇಕು, ಪರಮಾತ್ಮನ ಒಂದು ಕನೆಕ್ಷನ್ ಇರಬೇಕು. ಪರಮಾತ್ಮನ ಕನೆಕ್ಟ್ ಇಲ್ಲದೆ ಇರುವ ಕರ್ಮ ಆಗಲಿ, ದಿನ ಆಗಲಿ, ಕ್ಷಣಗಳಾಗಲಿ, ಅದೆಲ್ಲವೂ ಕೂಡ ಅಯೋಗ.
ಅಂತ ಒಟ್ಟು. ಭೋಗಭಾಗ್ಯಗಳ ಜೀವನಕ್ಕೆ ಅಗತ್ಯವೆಂಬುದು ನಿಜ. ಅದರರ್ಥ ಅಯೋಗಿಗಳಿಗೆ ಭೋಗಭಾಗ್ಯ ಬೇಕು, ಯೋಗಿಗಳಿಗೆ ಭೋಗಭಾಗ್ಯ ಬೇಡ ಅಂತ ಅದ ಅರ್ಥ ಇಲ್ಲ ಅದಕ್ಕೆ. ಭೋಗಭಾಗ್ಯ ಎಂಬುದು ಎಲ್ಲರಿಗೂ ಬೇಕಾದ್ದೇ. ಊಟ ಬೇಡವೇ, ವಸ್ತ್ರ ಬೇಡವೇ, ಮನೆ ಬೇಡವೇ, ಒಂದು ಪೂಜೆ ಮಾಡಬೇಕು ಅಂದ್ರೂ ಕೂಡ ಅನೇಕ ಪದಾರ್ಥಗಳು ಬೇಕು. ಆದ್ರೆ ಓವರ್ ಆಲ್ ಒಂದು ಜೀವನದ ಸಾರ್ಥಕ್ಯ, ಮೀನಿಂಗ್ಫುಲ್ ಲೈಫ್ ಅಥವಾ ಮೀನಿಂಗ್ಫುಲ್ ಒಂದು ದಿನ ತೆಗೆದುಕೊಂಡ್ರು ಕೂಡ ಮೀನಿಂಗ್ಫುಲ್ ಡೇ ಆಗಬೇಕು ಅಂದ್ರೆ ಆಗ ಪರಮಾತ್ಮನ ಪೂಜೆ, ಪರಮಾತ್ಮನ ಸಂಬಂಧ, ಪರಮಾತ್ಮನ ತತ್ವಜ್ಞಾನದ ವಿಚಾರ ಅದಿಲ್ಲದೆ ಆ ದಿನ ಸಾರ್ಥಕ ಆಗೋದಿಲ್ಲ, ಆ ವಾರ ಸಾರ್ಥಕ ಆಗೋದಿಲ್ಲ, ಆ ಮಾಸ ಅದು ಪೂರ್ಣ ಆಗೋದಿಲ್ಲ, ಆ ವರ್ಷವೂ ಪೂರ್ಣ ಆಗೋದಿಲ್ಲ, ಅದು ವೇಸ್ಟ್. ಅದರಿಂದ ಎಷ್ಟಕ್ಕೆಷ್ಟು ಪರಮಾತ್ಮನ ಕನೆಕ್ಷನ್ ಇರುತ್ತದೋ ಅವರು ಯೋಗಿಗಳಾಗ್ತಾರೆ ಹಾಗೆ ಅಂತ ಅದರ ಅಭಿಪ್ರಾಯ. ಅದಕ್ಕೆ ದಾಸರು ಹೇಳಿದ್ರು, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಹಾಗೆ ಅಂತ. ಪೂಜೆ ಮಾಡ್ತೀವಿ ಅಂತ ಹೇಳಿ ದೇವರನ್ನೇ ಮರೆತು ಮಾಡಿದ್ರೆ ಅದು ಪೂಜೆ ಆಗ್ತದಾ? ಪೂಜೆ ಆಗೋದಿಲ್ಲ. ಅಂದ ಮೊದಲು ದೇವರ ಸ್ಮರಣೆ ಸದಾ ಇರಬೇಕು. ನೋಡುವುದೆಲ್ಲ ದೇವರ ಪ್ರತಿಮೆ, ದೇವರು ಅಂತ ಭಾವನೆಗೆ ಬರಬೇಕು. ಕೇಳುವುದೆಲ್ಲ ದೇವರ ಹಿರಿಮೆ ಹಾಗೆ ಅಂತ ಮನಸ್ಸಿಗೆ ತರಬೇಕು. ಪ್ರತಿಯೊಂದು ಶಬ್ದವೂ ದೇವರ ಗುಣಗಳನ್ನು ಹೇಳ್ತದೆ. ಪ್ರತಿಯೊಂದು ರೂಪದ ಒಳಗೂ ಕೂಡ ದೇವರು ಇದ್ದಾನೆ. ಹಾಗಿರುವಾಗ ದೇವರ ಡಿಸ್ಕನೆಕ್ಟ್ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಯಾವ್ದೋ ಒಂದು ನೋಡ್ತಾ ಕೇಳ್ತಾನೆ ಇರ್ತೀವಿ ನಾವು. ಅದರಿಂದ ಆ ಯೋಗ ಅಂದ್ರೆ ಸಂಬಂಧ, ಆ ದೇವರ ಕನೆಕ್ಟ್ ಸದಾ ಇರಬೇಕು ಹಾಗೆ ಅಂತ. ಭೋಗಭಾಗ್ಯಗಳನ್ನ ಪಡೆದರೂ ಕೂಡ ಯೋಗಿಗಳು ಹೇಗೆ ಚಿಂತನೆ ಮಾಡ್ತಾರೆ? ಇದು ದೇವರದು, ದೇವರು ಕೊಟ್ಟದ್ದು. ನೋಡಿ, ಇದೇ ವ್ಯತ್ಯಾಸ. ಸ್ನಾನ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ. ಸ್ನಾನ ಮಾಡುವಾಗ ಯೋಗಿಗಳು ಹೇಗೆ ಮಾಡ್ತಾರೆ? ಇದು ಪರಮಾತ್ಮನ ವಾಸಸ್ಥಾನ, ಪರಮಾತ್ಮನ ದೇವಸ್ಥಾನ ಈ ಶರೀರ. ಹೃದಯ ಗುಹೆಯಲ್ಲಿ ಇದ್ದಾನಲ್ವಾ ದೇವರು. ಅದರಿಂದ ಇದು ದೇವರ ವಾಸಸ್ಥಾನ ಅಂತ ಚಿಂತನೆ ಮಾಡಿ, ದೇವರ ಪ್ರತಿಮೆ ಅಂತ ತಿಳಿದು ಈ ಶರೀರವನ್ನ ಅದಕ್ಕೆ ಸ್ನಾನ ಅಂತ ಮಾಡ್ತಾರೆ. ಅಯೋಗಿಗಳು ಈ ಶರೀರ ಸ್ವಚ್ಛ ಮಾಡಬೇಕು ಅಂತ ಸ್ನಾನ ಮಾಡ್ತಾರೆ ಅಷ್ಟೆ. ಕರ್ಮ ಒಂದೇ, ಮನಸ್ಸಿನಲ್ಲಿ ಇರುವ ಅಭಿಪ್ರಾಯ ವ್ಯತ್ಯಾಸ. ಊಟ, ಯೋಗಿಗಳು ಇದು ಪರಮಾತ್ಮನಿಗೆ ಆಹುತಿ ಅಂತ ಚಿಂತನೆ ಮಾಡ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಊಟ ಮಾಡ್ತಾರೆ. ಅಯೋಗಿಗಳು ಹೊಟ್ಟೆ ತುಂಬಿಸ್ಕೋಬೇಕು, ಹಸಿವಾಗ್ತಾ ಇದೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಮಾಡುವ ಕರ್ಮ ಒಂದೇ, ಆದರೆ ಇವರು ಹೇಗೆ ಕನೆಕ್ಟೆಡ್ ಆಗಿ ಮಾಡ್ತಾರೆ, ಇವರು ಡಿಸ್ಕನೆಕ್ಟ್ ಆಗಿ ಮಾಡ್ತಾರೆ ಅಂತ ಇಷ್ಟು ವ್ಯತ್ಯಾಸ ಇದೆ. ಅದರಿಂದ ಏನಾಗ್ತದೆ? ದೇವರ ಕನೆಕ್ಷನ್ ಯಾರಿಗೆ ಇದೆಯೋ ಅವರಿಗೆ ದೇವರ ಅನುಗ್ರಹ ಆಗ್ತದೆ. ದೇವರನ್ನ ಮರೆತು ಮಾಡಿದ ಪ್ರತಿಯೊಂದು ಕಾರ್ಯವೂ ಕೂಡ ದೇವರು ಮೆಚ್ಚುವುದಿಲ್ಲ ಹಾಗೆ. ಹಾಗಲ್ವಾ? ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.